ಮಾನು ಹೋಗು ನನಗೆ ಹಿಂದುಳಿದು ಮುಂದುಳಿದು ಕೂಡೇ ನೆನಪು ಮಾಡಿದಿ ಏನದ ಕಡ್ದದ್ದು ಎಬ್ಬಟ್ ರತಿ ಎಬ್ಬಟ್ ಕಡ್ಲು ಅಂದ್ಯ ಹಬ್ಬಟ್ಟ ಬಿಡ ನಾ ಏನ ತಿಳ್ಕೊಣಿ ಯಪ್ಪ ತಿಳ್ಕೊಂತೇವ ಮಗಳ ಪೂರ್ತಿ ತಿಳ್ಕೊಂತಿ ಅದಕ್ಕ ಏನ್ ಬಿಟ್ಟು ಬಂದ್ರ ಮಾತ್ರ ಬಾಳೆಹಣ್ಣು ಒಟ್ಟ ಬಿಟ್ಬಿಡವ್ರ ಮಗಳ ಯಪ್ಪ ನಿನಗ ಸೀರೆಯಾಗ ಗೊತ್ತಾಗುದಿಲ್ಲ ನಾ ತಗೊಂಡ್ಬರ್ತೀನಿ ನಿಮ್ಮ ಮನೆಗೆ ನಡಿ ಬೇ ಯವ್ವ ನನಗ್ ಸೀರೆ ಗೊತ್ತಾಗಲ್ಲ ಅಂದಿ ನಾ ಅರೆದಾವ್ ಇದ್ದಾಗ ಎಷ್ಟು ಸೀರೆ ಕೈ ಆಡ್ಸಿನ ಆ ದೇವ್ರಿಗೆ ಗೊತ್ತು ಲೇ ನಿನ್ನವನು ಹಂಗ ಸೀರೆ ಕೈ ಆಡಿಸಿ ದೋತರದ ಜೋತಾಡಕತ್ತ ನೋಡು ಏ ನೀ ಮಾಡು ಈ ದೋತಾಡ್ ಗಂಟ ಅಲ್ವೇ ಇದು ಈಗ ಒಂದ್ ಹೆಣ್ಣು ಜೋಡಿ ಮಾಡಿ ನೋಡು ವರ್ಷ ತುಂಬ್ರಾಗ ಅವಳಿ ಜವಳಿ ಮಕ್ಳು ಕೇಳಿಲಿಕ್ಕ ಅಷ್ಟ ಕೇಳ ಮಗಳ ಲೇ ಹೋಗು ನಿನ್ನವನು ಹೋಗು ಅಲ್ಲ ನನಗ ಗಂಡಿಲ್ಲ ನಾ ಹೊಯ್ಕೊಳ್ಳಕತ್ತೀನಿ ಇವ್ ಹೆಣ್ ಏ ನೀ ಮಾಡು ನಿನಗೂ ಒಂದ್ ಗಂಟೆ ನೋಡ್ತೀನಿ ನಾ ಹೋಗಿ ಹಿಂಗ್ ಹೋಗಿ ಹಂಗ ಬಂದ್ಬಿಡ್ತೀನಿ ವಾ ಮಗಳ ಟಾಟಾ 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 ಹಂಗ ಹೊಯ್ಕೋತ ಹೋದ್ ನೋಡು ಇವೆಲ್ಲ ಎರಡು ಬಕ್ರ ಮಾಮ ನೀವು ನಮ್ಮ ಮಾಮಗಳನ್ನು ತಿಂಡಿನ ಭಾಳ ಕಾಣದ ಒಟ್ಟ ಸುಮ್ಮ ಕುಂಡ್ರದಾರ ಅಂದಿ ಏ ಮಕ್ಕಳ್ರ ಬಡ್ದು ಎಬ್ಬಿಸ ಅವ್ರನ್ನ ಮಾಮ ಮಕ್ಕೊಂಡಿದ್ದೇನೆ ಮಕ್ಕೊಂಡಿದ್ದೆ ಏ ಎಬ್ಸೆ ಬಿಡು ಮತ್ತೆ ಯಾಕೆ ತಡ ಕಾಯಿಪಲ್ಲೆ ರೀ ಕಾಯಿಪಲ್ಲೆ ಇದು ಎಬ್ಸದಾನಿ ಇದು ನಾರೇ ಎಬ್ಬಿಸ್ತೀನಿ ಅಲ್ಲ ರತಿ ನಿನಗೆಲ್ಲ ಎಬಿಸಿ ಅಭ್ಯಾಸ ಐತಿ ನೀನ ಎಬಿಸ್ಬಿಡು ಅಂದ್ರ ನಿನಗೆ ಅಭ್ಯಾಸ ಹೇಳ್ಬಿಡು ಏನಿದ್ರು ಎಬ್ಸುದು ನಿನ್ ತಗದ ಮುಂದುದು ನಮ್ ತಗದ ಓ ಹಂಗಣ ಹಂಗಾರ ನಾ ಎಬ್ಬಿಸ್ತೀನ ನೀ ಹಾಡತ್ತೆ ಅದ ಯಾಕೊಂದ ಕಾಳ ಏ ಅಲ್ಲಿ ಹೆಣ್ಮಗಳು ಬಿಟ್ರೆ ಏನೋ ಆಗವಲ್ತ ನಿನಗೆ ಹೆಂಗ ಅದು ಎಲ್ಲ ಐದು ಮಂದಿಯಾಗ ಹೇಳ್ಕೊಳೋದಲ್ಲ ಸಪ್ರೇಟ್ ಬಾಯ್ ಸುದ್ದ ನಡಿ ನಾ ಒಳ್ಳೆ ಬನ್ನಿ ಹೋಗ ಮಾಮ ನಾನ ಹಾಡ್ತೀನಿ ಕೇಳು ಎಬ್ಬಸ್ಲ್ಯಾ ಎಬಸ ಹಾಡ್ಲ್ಯಾ ಹಾಡ ಕೇಳಂಗಾರ ಮನಿ ಮಂದಿಗೆಲ್ಲ ಗೊತ್ತಾದರೂ ಬಿಟ್ಟಿದ್ದಿಲ್ಲ ಏನಾದರೂ ನಿನ್ನ ನಟವ ಹುಟ್ಟುವುದಿಲ್ಲ ತಪ್ಪ ಇಲ್ಲ ಗೆಳೆಯನಂದ ಒಗೆಯ ಬ್ಯಾಡ ಪ್ರೀತಿ ಕೊಂದ ಮಟ್ಟಿ ಮೋಸಾದ ಜೀವದ ಗೆಳೆಯರಿಂದ ಬರವಲಿ ನಗವಲಿ ಊರವರೆಗೆ ನಾ ಬೋರಿಗೆ ಬರವಲಿ ಜೀವ ನೀನು ಪ್ರಿಯ ನಾನು ಅನ್ನತಿದ್ದೆಲ್ಲವೂ ನನ್ನ ಬಾಬು ಕರಿ ಕಂಬಳಿ ಬುಡುಕ ನೀ ಆಸ ಕರಿ ಕಂಬಳಿ ಬುಡುಕ ನೀ ಆಸ ಅಮ್ಮ ನಾ ಹಾಡ್ಬೇಕಲ್ಲ ಈಗ ನಮ್ದೈತಿ ಏನು ಬ್ಯಾಡ ಬಿಡ್ಲ ಸಾಕ್ಬಿಡು ಇಲ್ಲ ನಿಂದರ ಮುಯ್ಲಿ ನಂದರ ಮುಯ್ಲಿ ಹೊಡೆದ ಬಿಡು ಯಾಪ ಹಂಗ ಅನ್ಬೇಡ ಮಾರ್ರೆ ಒಳಗೆ ಬರ್ಬೇಕಾರ ತಾಕಿತ ಮಾಡಿ ಕಳಿಸ್ಯಾರ ನನಗೆ ಏನಂತ ಎರಡು ಹಾಡಿನ ಮೇಲೆ ಒಂದ ಹೆಚ್ಚಾತಿ ಹಾಡಿದಿ ಮುಂಜಾನೆ ಪೇಮೆಂಟ್ ಕಟ್ಟತ್ ಹೇಳ್ಯಾರ ಅವ್ರು ಎಲ್ಲ ಅವ್ರ ಹಂಗ ಹೇಳ್ತಾರ ನೀವು ಹೊಡಿನಿ ಅಂತ ಈಗ ಒಂದಾಗೈತಿ ಇನ್ನೊಂದು ಆಗ್ಬೋದು ಕೇಳು ಆಡ್ ಮರಿಲಿಂಗೋ ಗೆಳೆಯ ಇದ್ದುರ ಮುದ್ದಿನ ಗೆಳೆಯನ ನಮ್ಮ ಪ್ರೀತಿ ಒಡದ ನೋಟ ನಂಬಿದ ಗೆಳೆಯನ ನಂಬಲೇಳೋ ಯಾರಿನ ಕೊಡದ ಸಾಯತನ ನಂಬಲೇಳೋ ಯಾರಿನ ಕೊಡದ ಸಾಯತನ ಇಲ್ಲ ಗೆಳೆಯರಿಲ್ಲ ಒಂಟಿಯಾಗಿ ಒಳಗಾನ ಮರಿಲಿಂಗೋ ಗೆಳೆಯ ಇದ್ದುರ
ಐಸಾ ಕಾಯಿಪಲ್ಯ ರೀ ಕಾಯಿಪಲ್ಯ ಏ ರತಿ ಇತ್ಲಾಗ ನಿನ್ ಸವಾರಿ ನಾ ಬಾಜಾರ್ ಕೊಂತೀನಿ ಹಿಂಗ ನೀನು ಒಯ್ಯಾರ ಮಾಡೋದು ನೋಡಿದ್ರ ಎಲ್ಲಿ ಗಂಡು ನೋಡಕ್ ಹೊಂಟಾಳನೋ ಅಂತ ಮಾಡಿದ್ಯ ಹೌದು ಬಾಜಾರ್ಗೆ ಯಾಕ ಬಾಜಾರ್ಗೆ ಯಾಕೆ ಹೋಗಾರ ಕಾಯಿಪಲ್ಲೆ ತರಕ್ ಹೋಗಾರ ಏ ರತಿ ಅಷ್ಟು ತ್ರಾಸ್ ತಗೊಂಡು ದೂರ ಹೋಗಿ ಕಾಯಿಪಲ್ಲೆ ಯಾಕೆ ತರ್ತಿದಿ ನನ್ನ ಹತ್ರನ ತಾಜಾ ತಾಜಾ ಕಾಯಿಪಲ್ಲೆ ಐತಿ ತಗೋ ನಿನ್ನ ಕಾಯಿಪಲ್ಲೆ ಒಳ್ಳೆ ಯಾಕ ರತಿ ಬರೀ ನಿಂದು ಉದ್ದುದ್ದ ಇರ್ತೈತಿ ಏನತಿ ಉದ್ದುದಂದ್ರೆ ಏನು ಅದೆಲ್ಲ ಹೀರೆಕಾಯಿ ಸೋರೆಕಾಯಿ ಸೌಂತಿಕಾಯಿ ಇವ ಅಲ್ಲ ಮತ್ತೆ ಬಿಟ್ಟು ಬೇಸರಿಗೆ ಮೇಲೆ ಮಾಡ್ತಾಳಲ್ಲ ನೀ ನನ್ನ ಕೈಯಾಗಿನ ಮತ್ತೆ ನಾ ಆಗಾಕ ಬಂದಿ ಮತ್ತೆ ಮುಚ್ಕೊಂಡ್ಕೊಂಡ್ರೆ ನಾನು ಕಡ್ದು ಕಂಡಿ ಹಾಕಿದೆ ಏ ರತಿ ಹಿಂಗಾಗಿ ಏನುದ್ದ ನಿನ್ನ ಕೈಯಾಗಿಡಿದ್ರ ಕೈ ತುಂಬಾ ಆಗ್ಬೇಕ ಅಂತ ತಂದಿನಿ ಅದೇ ಅಂತದಪ್ಪ ಗೆಣಸ ರತಿ ಗೆಣಸು ನಿನ್ನ ಕುಡಿಕ್ಯಾಗ ಹಾಕಿ ಕುದಿಸಿ ಬಾಯಾಗ ಹಾ ಸಮಾಧಾನ ಬಾಯಾಗ ಇಟ್ಕೊಂಡು ನಿನ್ನ ಕುಡಿಕ್ಯಾಗ ಹಾಕಿ ಕುದಿಸಿ ಬೆಲ್ಲ ಇಟ್ಕೊಂಡು ಬಾಯಾಗ ಇಟ್ಕೊಂಡೆ ಅಂದ್ರ ಮರಳಿ 3 ದಿನಕ್ಕೆ ನೆನೆಸ್ಬೇಕು ಈ ಮದನ ಮಾವನ ಗೆಣಸು ನನ್ನ ಇತಿಹಾಸದಾಗ ನಿನ್ನಂತ ಈ ಗೆಣಸು ಎಟ್ಟ ಕಂಡಿಲ್ಲ ಅಲ್ಲ ನನ್ನ ಕುಡಿಕೆಯಾಗ ಹಾಕಿ ನಿನ್ನ ಗೆಣಸು ಕುದಿಸಾಕತ್ನೆ ತಿಟ್ಟುವ ಬರೀ 5 ನಿಮಿಷನ್ಯಾಗ ಕುದ್ದು ಕರ್ರೆ ಬಿದ್ದು ಹೋಗುತ್ತ ಮಾಮನ ಗೆಣಸು ಏ ರತಿ ನಾನು ಗೆಣಸು ಅಂದ್ರೆ ಏನಂತ ತಿಳಿದಿ ನೀನು ಏನಂತ ತಿಳಿದಿ ನೀನು ಗಟ್ಟಿ ಗೆಣಸು ನೀನು ಕಟಬಾಯ ಸಿಕ್ಕು ಅಂತ ಅಂದ್ರೆ ಮುಗೀತು ಕಂಟ ಹರ್ಕೊಂಡ ಹೋಗ್ತೈತಿ ಅಷ್ಟು ಬೋರ್ ಐತ್ರಿ ನನ್ ಗೆಣಸು ನನ್ನ ಮುಂದೆ ಹೇಳ್ಬೇಡಪ್ಪ ನಾನು ನಿನ್ನ ಪವರ್ ಎಲ್ಲ ಕಂಡು ಬಿಟ್ಟಿನಿ ಸರಿ ಏ ರತಿ ಈಗ ಬಿಟ್ಟು ಬೇಸರಿಗೆ ಮೇಲೆ ಮಾಡ್ತಾಳಲ್ಲ ಯಪ್ಪ ಎಲ್ಲಾ ತರ ತರಕಾರಿ ಐತಿ ನನ್ನ ಕಡೆ ಹಾ ಯಾವ್ಯಾವ್ದಾವು ಸೌತಿ ಹಾ ಸಾಕು ಬಿಡು ಮಾಮ ನನಗೀಗ ತರಕಾರಿ ಬೇಡ ಹಣ್ಣು ಬೇಕು ನನಗೀಗ ಮೊಸಂಬಿ ಅನ್ಬೇಕು ಸಸ್ತದ ಮಸ್ತ್ ಮಾಲ್ ಅದಾವ ಬರ್ರಿ ಬೇಗ ಬೇಗ ಬರ್ರಿ ಇವ್ ಒಮ್ಮೆ ಬಡಿಯಾರ್ಗತನ ಬರ್ತಾನಲ್ಲ ಮ್ಯಾಲ ಏ ರತಿ ನೆನಸದ್ರಾಗ ತುಳಸಿ ಹಣ್ಣುಗಳು ಬಂದಂಗ ಹಣ್ಣಿನ ಹುಡುಗನ ಇಲ್ಲೇ ಬಂದ ನೋಡು ಹೌದೌದು ಬಂದಲ್ಲ ಏಯ್ ನೀ ಮನ್ಮತ ಅಲ್ಲ ಹೌದಾ ಏ ಇವ ಪಿಡಿಒ ಮತ್ತೆ ಅಲ್ಲೇ ಕೊಂಡ್ರ ನೀವ ಮತ್ತೆ ಹಂಗ್ಯಾಕೆ ಸಂಧ್ಯಾಗ ಸಿಕ್ಕೊಳಗತ್ತಿ ಈ ಕಡೆ ಬರ್ರಿ ಈ ಕಡೆ ಜಾಗ ಐತೆ ಕಡೆ ನೀ ಮನ್ಮಂತ ಅಲ್ಲ ನಾ ಪಿಡಿಯೋಲ ರತಿ ಈಗ ಹಣ್ಣಿನ ವ್ಯಾಪಾರಿ ಮತ್ತ ಏ ರತಿ ಇವನು ಪರಿಚಯ ನಿನಗೆ ಮೊದಲ ಐತಿ ಫುಲ್ ಪರಿಚಯ ಐತಿ ಮಾಮ ಫುಲ್ ಪರಿಚಯ ಐತಿ ಇವಳಿಗೆ ಸುಳ್ಳು ಹೇಳಿ ಮಗಳು ಮಾಡಿ ಕಳ್ಳಿ ಯಾರು ತೋರಿಸ್ಕೊಡ್ಬೇಕು ಈಗ ಏ ರತಿ ಆ ಸರ್ಕಾರಿ ಕೆಲಸ ಮಾಡೋದು ಭಾಳ ತ್ರಾಸ ಕೊಡಕತ್ತಾರ ಜನ ಅದಕ್ಕೆ ರಾಜೀನಾಮೆ ಕೊಟ್ಟು ಸ್ವಂತ ಬಿಸ್ನೆಸ್ ಮಾಡಕಂತ ನೋಡು ಭಾಳ ಚಲೋ ಕೆಲಸ ಮಾಡಿ ನೋಡು ನಿನಗೆ 7 ಕೋಟಿ ಪುಣ್ಯ ಹಾತಲಿ ಯಾಕಂದ್ರೆ ಆ ಸರ್ಕಾರ ನೌಕರಿ ಅಂದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವು ಆದ್ರೆ ಇಲ್ಲಿ ಆದ್ರೆ ಹಂಗಲ್ಲ ಇಲ್ಲಿ ನಾವ ಆಳ ನಾವ ಅರಸರ ಏ ರತಿ ಅದೆಲ್ಲ ಆಳ ಪುರಾಣ ಬಿಡು ಮೊದಲ ವ್ಯಾಪಾರ ಮಾಡು ವ್ಯಾಪಾರ ಆತು ಬಿಡು ಮನ್ಮತ ನೀ ಏನ್ ತಂದಿ ನಿನಗೆ ಎಂತ ಅನ್ಬೇಕು ಕೇಳು ಅಂತವ ತಂದೀನಿ ಹಂಗ ಬಾಳಿಗೆ ಹೋಗ್ಬೇಕು ನೋಡು ಅದಾವಲ್ಲ ರತಿ ತಗ ತೋರ್ಸು ಅದಾವ ರತಿ ಬೆಳಗಾವಿ ಬಾಳೆಹಣ್ಣು ಅದಾವ ನೋಡು ಇವ ನನ್ನ ಇವ ಯಾರು ಏ ತಗ ತೋರ್ಸ್ಯಾನ ಹೆಚ್ಕೊಂಡಿ ನಿನ್ ಕೈಯಾಗ ಸುಮ್ಕೊಡು ಹಂಗ ಹೆಸರುಬೇಡ ರತಿ ಮುಂದ ಜಿಗಿತೈತಿ ಏಯ್ ಏನದ ಮುಂದ್ ಜಿಗಿದೆ ರಸ ಆಗೈತಿ ರಸ ಬಾ ಅಲ್ಲ ನಿನ್ನ ಬಾಳಿಕೆ ಯಾಕೋ ಬಾಳ ಮೆತ್ತಗಾಗ್ಯವಲ್ಲ ನಿಮ್ಮಂತ ಹುಡುಗಿಯಾರು ಇಚುಕಿ ಬಾಳ ಮೆತ್ತಗ ಮಾಡ್ಬಿಟ್ರಲ್ಲ ಹಂಗಾರ ನಮಗ ನಿಮ್ ಬಾಳಿಕ ಪೂರಟಾಗಂಗಿಲ್ಲ ಯಾಕಂದ್ರ ನಮಗ್ ಜರ ಬಿರ್ಸಂದಿರ್ಬೇಕು ಲೇ ದೋಸ್ತ ಅದ್ರಾಗ ಒಂದು ಹಣ್ಣು ಐತೆ ಲೇ ಬಿರುಸಂದು ತೆಗೆದು ತೋರಿಸ್ಲೇ
ಎತ್ತಿ ತೋರಿಸ ಏರತ್ತಿ ಯಾಕೆ ಗಡ್ಬಡ ಮಾಡಕ್ ಕುಂತಿ? ತಡಿ 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 ಜಲ್ದಿ ತೋರಿಸ್ತೇನೆ ಮುಂದಿನ ದಾರಿ ನೋಡ್ಲೆ. ತಡಿ ತಡಿ ಇದ್ರಾಗ ಒಂದು ಅನ್ನ ಐತಿ 50 ರೂಪಾಯಿ ಮಾಡಿ ಕೊಡ್ತೇನೆ ತಗೋ. ರೇಟ್ ಭಾಳ ದುಬಾರಿ ಆಕತ್ತಪ್ಪ ಬಲ್ಲ ರೇಟ್ ದುಬಾರಿ ಆಕತಿ ಅಂದ್ರ ಭಾಳ ಆಕತಿ. ರೊಕ್ಕ ಯಾವಾಗಾರ ಕೊಡು, ಮೊದಲು ಬಾಣಿಗೆ ಕೊಟ್ಟು ಅನ್ನೋಯ್. ಬಾಣಿಗೆ ಏನ್ ಕೊಟ್ಟು ಇದು? ಬಾಣಿಗೆ ಬಾಣಿಗೆ ಐನ ಬಾಯರ ಬಾಯ ಅದ ಬೋಣಿಗೆ ಅನ್ನೋ ಏನ ಬಾಯ ಬಾಣಿಗೆ 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 ಕೊಟ್ಟು ಅನ್ನೋಯ್. ಎಲ್ಲೆಲ್ಲಿ ಬರ್ತೀರಿ ನೋಡು ಮತ್ತೆ ಹಣ್ಣು ನೋಡ್ತೀನಿ ತಪ್ಪ ಚಲೋ ಐತಿಲ್ಲ. ನಾವಳೆ ಬಂದೇವ. ಹಾ ಇರ್ಲಿ ಬಿಡ ಇದು ಇರ್ಲಿ. ಇದ ವ್ಯಾಪಾರ ಮಾಡಿದ್ರು ಉರುಪ್ನ್ಯಾಗ ಬೀಳು ಸಾಂಗ. ಈ ನಾ ಬಿಟ್ಟು ಬೇಸರಿಗೆ ಮೇಲೆ ಮಾಡ್ತಾಳಲ್ಲ ಯಪ್ಪ. ಸಿಗತೆ ನಿನ್ನ ಜೊತೆ ಮಾತಾಡುವುದಂತೆ ಬರೀ ಇಂಥದೆಯ. ಹುಡುಗಿಯಲ್ಲಿ ಸಿಗತೆ ನಿನ್ನ ಜೊತೆ ಮಾತಾಡುವುದಂತೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಮನಸ್ಸಿನೊಳಗೆ ಮಾತೆ ಎರಡು ದಿನ ಒಂದೇ ಪ್ರೇಮವಾಗಿ ಕರೆದೆ. ಕಣ್ಣಿನೊಳಗೆ ಸುರುವವ ಪ್ರೀತಿ ಮನಸ್ಸಿನೊಳಗೆ ಮದಿ ಮಾಡಿದೆ ಎರಡು ದಿನ ಒಂದೇ ಪ್ರೇಮವಾಗಿ ಕರೆದೆ. ಹೃದಯ
ಹಣ್ಣು ಹಪ್ಪಳ ತಗೋ ಮನೆಗೆ ಹೋಗೋ ಅಂದ್ರ ಇಲ್ಲೇನ್ ಮಾಡಕತ್ತೀಯ ನೀ ಮಾವನು ಈ ಮಳ್ ಮಂಗ್ಯಾನ ಮಕ್ಕಳು ಕೂಡ ನಿಂತು ಮೈ ಕೈ ಮುಟ್ಟಿ ಅರಾಡಿ ಕುಣಿಯಾಕತ್ತಾಳಲ್ಲ ಇಲ್ಲಪ್ಪ ನಾ ದೂರ ನಿಂತ ಕುಣದಾಡೀನಿ ಏನಿ ಮೋ ನನ್ ಮುಂದ ಸುಳ್ಳು ಹೇಳ್ತಿ ಏ ತಡ್ರಿ ಸಟ್ರ ಹೊಡಿಬೇಡ್ರಿ ಹಂಗ ಅವ್ದೇನೋ ತಪ್ಪಿಲ್ಲ. ಹೌದ್ರಿ ಮಾವಾರ, ಈ ರತಿದೇನು ತಪ್ಪಿಲ್ಲ. ನಾವು ಆಡಾಕ್ ಕುಂತಿದ್ವಿ, ಆಕಿ ಕುಣಿಯಾಕ ಕುಂತಿದ್ಲು. ಲೇ ಮಗನ ಮಾವ ಅಂದ್ರೆ ತಗೊಂತೀನಿ ಕಲ್ಲಿ ಕಾವ. ಯಪ್ಪ ಯಪ್ಪ ಇವ ಕಾಯಿಪಲ್ಲೆ ಮಾರು ಮದನ, ಇವ ಹಣ್ಣು ಮಾರು ಮನ್ಮತ. ಅವ್ವ ಇವ ಅಂತ ಏಕವಚನಾಗ ಮಾತಾಡ ನೋಡಿದ್ರ ಅವರು ಇವರು ಇಬ್ಬರೊಳಗ ಒಬ್ಬ ನನ್ನ ಮನಿ ಅಳಿ ಅದ್ರಾಗ ಅನುಮಾನನೇ ಇಲ್ಲ. ಏ ಅಂತ ದೊಡ್ಡ ಸೀನ್ ಏನಿಲ್ಲ, ಅಂತ ದೊಡ್ಡ ಸೀನ್ ಕನಸು ಕಾಣ್ಬೇಡ. ಹೋರ್ವಾಡ್ ಹೊರಪೆಲ್ಲಿವು ಇಲ್ಲ ಯಾವ ಯಪ್ಪ ಇವ್ರು ಹಳೆಯಾರ ಅಲ್ಲೋ, ಇಬ್ರು ಕ್ಲೋಸ್ ಗೆಳೆಯರ ಅದಾರ ಇವ್ರು. ಯವ್ವ ಮಗಳ ಹಾ ಹೇಳ ಸತ್ಯಲ್ ನಾ ಹೊಯ್ಕೋಬೇಡ. ಯವ್ವ ಮಗಳ ಇಂದ ಗೆಳೆಯರು, ನಾಡಿದ್ದ ಅಳಿಯಾರು, ನಾಡ್ದ ಮಣಿ ತೊಳೆಯಾರ ನಿಮ್ಮ ನಡೀತಿಲ್ಲ ನಡಿ. ಎಲ್ಲ ಮುದುಕ ಎಂತ ಟೈಮ್ದಾಗ ಬಂದು ಏ ತಲಟೋರ ಬರ್ರಿ 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 ಮಾವಾರ, ಮಗಳನ್ನ ಬಿಟ್ಟು ಬರ್ರಿ. ಏ ತಲಟೋರ ಈ ನಾ ಬಿಟ್ಟು ಬೇಸರಿಗೆ ಮೇಲೆ ಮಾಡ್ತಾಳಲ್ಲ ಅಪ್ಪ. ಆಯ್ತು ಮದಾನ ನಾನು ಹೋಗಿ ಬರ್ತೀನಿ. ಆಯ್ತು ಹೋಗಲೇ ದೋಸ್ತ, ಹೋಗ್ಲೇ ಮಾವ ಹೋಗು. ಇಂದಿಲ್ಲ ನಾಳೆ ನಿನ್ನ ಮಗಳ ಮದುವೆ ಮಾಡಿಕೊಂಡು ನಿನ್ನ ಕೈಯಾರ ನನ್ನ ಕಾಲು ತೊಳಸ್ಕೊಲಿಲ್ಲ ಅಂದ್ರ ನನ್ನ ಹೆಸರು ಮದನನೇ ಅಲ್ಲ. ಯವ್ವ ಅಂದು ನಾ ಗಂಡ ಕನಸು ಕೈಗೂಡುವ ಕಾಲ ಹತ್ತಿರ ಬಂದಿದೆ. ಅದು ಏನು ಗೊತ್ತಾ? ನಿನ್ನ ಸಮಸ್ತ ಆಸ್ತಿಯನ್ನು ನನ್ನ ಹೆಸರಿಗೆ ವಶಪಡಿಸಿಕೊಂಡು ಕೊನೆಗೆ ನಿನ್ನ ಪ್ರೀತಿಯ ತಂಗಿಯ ಶ್ರೀಲಿಂಗಕ್ಕೆ ವಾರಸ್ತಾನ ನಾನು. ಹಾಗೆ ನಿನ್ನ ವಂಶವನ್ನು ಸರ್ವನಾಶ ಮಾಡಿ ಈ ಸುತ್ತ ಹಳ್ಳಿಗೆ ಸರ್ದಾರನಾಗಿ ನಾ ಮೆರೆಯದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷಕಂಠನೇ ಅಲ್ಲ. ಹಿಂದಿಗಳ ಎಂದಿಗೆ ಎಷ್ಟು ದಿವಸ ಗತಿಸಿ ಹೋದರೂ ಒಂದು ಬಣ್ಣದ ಚಿಟ್ಟೆಯು ನನ್ನ ಕಣ್ಣಿಗೆ ಕಾಣಿಸುವಂತಿಲ್ಲ. ನಾನು ಬಯಸಿದ ಬಾಲೆ ಆ ರೂಪ ಅಪ್ಸರಿಗಿಂತ ಅಂದ ಚಿನ್ನ ಅಲಂಕರಿಸಿಕೊಂಡು ಇಂಥ ಕಡೆಗೆ ಆಗಮಿಸುತ್ತಿದ್ದಾಳೆ. ಬರಲಿ ಬರಲಿ, ತೋರುತ್ತಿರುವ ಈ ತರುಣನ ತೋಳಿನ ತಾಕತ್ತು. ಇಲ್ಲೋ ಓಹೋ, ನಮ್ಮ ಅಣ್ಣನ ಫ್ರೆಂಡ್ ವಿಶ್ವಂತ. ಬರಿ ವಿಷ ಗಂಟ ಅಲ್ಲದೇ ರೂಪ, ಅವನ ಸಂಪತ್ತಿನ ಪಾಲುಗಾರ. ಇರಲಿ, ನನ್ನನ್ನು ಯಾಕೆ ನಿಲ್ಲಿಸ್ತೀರಿ? ಯಾಕೆ? ಏ ರೂಪ, ಮಾಡ್ಕೆದಿರು ಕೋಪ.
ನೀ ಮಾಡ್ಕೊಂಡು ಅಂದ್ರೆ ನಾ ಕೊಡುವೆ ಸಂಪೂರ್ಣ ಶಾಪ. ಪಾಪವನ್ನು ಹರಿದು ಕತ್ತಲ ಕವಿದರು ನಿನ್ನ ಬಾಳಿಗೆ ಹಚ್ಚಲು ಬಂದಿರುವೆ ದೀಪ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥವಿಲ್ಲದ ವ್ಯರ್ಥವಾಗಿ ಮಾತನಾಡುವ ವ್ಯಕ್ತಿಯಲ್ಲ ಈ ವಿಷಕಂಠ. ಏ ರೂಪ, ಸುಮ್ಮನೆ ಮಾತಿಗೆ ಒಪ್ಪಿ ನನ್ನ ಹಪ್ಪಿದರೆ ಸರಿ, ಇಲ್ಲವಾದರೆ ಓ ಭ್ರಮೆ. ಭ್ರಮೆ ಲೇ ರೂಪಿ, ಇದು ಭ್ರಮೆ ಅಲ್ಲಲೇ, ನಿನ್ನ ಬದುಕನ್ನೇ ಬದಲಿಸಲು ಬಂದ ಬ್ರಹ್ಮ ಈ ವಿಷಕಂಠ. ಏ ವಿಷ್ಕಂಠ, ನನಗೆ ಅಲ್ಲೇ ಹಚ್ಚಿ ಮಾತನಾಡುವಿಯಾ? ಮರ್ಯಾದೆಯಿಂದ ಹೊರಟೋಗಿಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ರೂಪ, ನಿನ್ನ ಸುಂದರ ದೇಹ ದಕ್ಕಿಸಿಕೊಳ್ಳಲೆಂದು ಬಂದಿರುವೆ. ಇದು ಮಾತ್ರ ಈ ಜನ್ಮದಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಏ ರೂಪ, ಈ ಸೂರ ಸರದಾರನಿಗೆ ಅಸತ್ಯವಾದ ಕೆಲಸ ಯಾವುದೂ ಇಲ್ಲ. ಈ ವಿಷಕಂಠನಿಗೆ, ಅದು ಈ ವಿಷಕಂಠನಿಗೆ ಬಾರೇ ಬಾ. ಕೈ ಬಿಟ್ಟು ಮಾತನಾಡೋ ಮತಿಹೀನ. ಇನ್ನೊಂದು ಸಾರಿ ನೀನು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನನ್ನ ಹೊಡೆದು ಸಾಯಿಸಾರೆ ಈ ಸಮಾಜದ ವೀರಗರ್ತಿಯರು, ಸಮಾಜ ಸ್ತ್ರೀಯರು. ಎಚ್ಚರ ಎಂದು ಚುಚ್ಚಿ ಮಾತನಾಡುವ ಹುಚ್ಚು ಹುಡುಗಿ, ಎಚ್ಚಿಗೆ ಉಚ್ಚರಿಸಬೇಡ. ಮನಸುಚ್ಚೆಯಿಂದ ಕಚ್ಚಿ ತಿನ್ನಬೇಕಾಗುತ್ತದೆ ಈ ನಿನ್ನ ಚಲುವಿನ ದೇಹ. ಏ ಸುಕುಮಾರಿ, ಸುಮ್ಮನೆ ಸಂವೇತಿಸು ಸಂವಿಲನಕ್ಕೆ, ಇಲ್ಲವಾದರೆ ಈ ಸಮಾಜದ ಸಮ್ಮುಖದಲ್ಲಿ ಶೀಲ ಸುಟ್ಟು ಶವ ಮಾಡಿಬಿಡುವೆ ನಿನ್ನ ಶರೀರವನ್ನ. ಬಾರಲೇ ಬಂಡದರೆ ಮಾಮಿನ. ಲೋ ವಿಷ್ಕಂಠ, ನೀನು ನನ್ನ ಶೀಲ ಸುಡಲು ಬಂದಿದ್ಯಾ ಆದ್ರೆ ಈ ಸಮಾಜದ ಸ್ತ್ರೀಯರು ನಿನ್ನ ಸಾಯುವಾಗಿ ಹೊಡಿತಾರೆ. ಸಮಾಜದ ಸ್ತ್ರೀಯರು ಏ ರೂಪಿ, ಈ ನಿನ್ನ ಸಮಾಜದ ಸ್ತ್ರೀಯರ ಚರಿತ್ರೆ ಹೇಳ್ತೇನೆ, ಕಿವಿ ಕೊಟ್ಟ ಕೇಳು. ಈ ನಿನ್ನ ಕಚ್ಚದ ಎದೆ ಒಳಗೆ ತವರಿಗೆ ಹೋಗಿ ತಲೆಮರೆಯಲ್ಲಿ ಪರ ತರುಣರೊಂದಿಗೆ ತಿರಿಸಿಕೊಂಡು ಬರೋ ಸ್ತ್ರೀಯರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿ ಇಲ್ಲದ ಸಮಯದಲ್ಲಿ ಸತ್ತಿಲ್ಲದ ಎತ್ತೋಗಿ ಯುಟ ಪುರುಷನಿಂದ ಸರಸವಾಡುವ ವಿರಸ ಜಾತಿಯಲ್ಲಿ ಅಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಾಳಿ ಕಟ್ಟಿದ ಗಂಡನನ್ನು ಬಿಟ್ಟು ತಾನು ಮೆಚ್ಚಿದ ನನ್ನ ಯುಟ ಪುರುಷನೊಂದಿಗೆ ಸರಸ ಆಡುವ ವಿರಸ ಜಾತಿಯನ್ನು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪುಂಡ ಪುರುಷನಂತ ಗಂಡ ಇದ್ದರು ಕೂಡ ಬಂಡ ಮಿಂಡನೊಂದಿಗೆ ರತಿ ಕ್ರೀಡೆ ಆಡಿ ಬರೋ ರಂಡ ಸೂಳೆಯರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮರುದಿನ ಬಿಚ್ಚಿಟ್ಟು ಮತ್ತೆ ಮಾಂಗಲ್ಯ ಕಟ್ಟಿದ ಮರುದಿನ ಬಿಚ್ಚಿಟ್ಟು ಮರೆಯ ಮನೆಗೆ ಬಂದು ಮತ್ತೊಬ್ಬನಿಗೆ ರತಿ ಕ್ರೀಡೆ ಆಡುವರು ಬಂಡ ಕಟ್ಟ ಸೂಳೆಯರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ರೋಪಿ, ಎಷ್ಟು ಹೇಳಲಿ ನಿನ್ನ ಈ ಸಮಾಜದ ಸ್ತ್ರೀಯರ ಚರಿತ್ರೆಯನ್ನ, ಸಾಕ ಇನ್ನೂ ಬೇಕಾ? ತೂ ಪಾಪಿ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ಅವಳು ಕೂಡ 10 ಜನರಿಗೆ ಸೆರಗಾಸಿ ಎತ್ತಿರ್ಬೇಕು ಈ ನಿನ್ನ ಹೇಸಿ ಜನ್ಮವನ್ನು. ಆಧಾರದ ಹೆಣ್ಣೆ, ಆ ಪರಶಿವನ ಪದಿ ಸಾವಿತ್ರಿ ಆದ ನನ್ನ ತಾಯಿಗೆ ಕಂಡವರಿಗೆ ಒಲಿಸಿದ ಯಾರ ರಂಡೆ ಹೋಗಿತ್ತು ನಿನ್ನ ಸೀನದ ಕದೆ. ಕೈ ಬಿಡು. ಈ ಸಂಘಟನೆ ಸರಸ ಸಲ್ಲಭ ಸಮಯದಲ್ಲಿ ಅಟ್ಟೈಸಿ ಬಂದ ನೀನವಲಿ ಬಂಡ ಸೋಳೆಯ ಮಗನೆ. ನಿನ್ನಂತ ಎಂತ
ರಾಜಾರೋಷವಾಗಿ ಸ್ತ್ರೀಯರ ಮೇಲೆ ಆಕ್ರಮಿಸಲು ಬಂದ ನಿನ್ನಂತ ಪಾಲಿನ ನರಭಕ್ಷಕ. ಏ ನರಭಕ್ಷಕ, ಬರೀ ನರಭಕ್ಷಕ ಅಷ್ಟೇ ಅಲ್ಲಲೇ, ನಿಮ್ಮಂತ ವಿಷ ಸರ್ಪಗಳನ್ನು ಈ ಪರಶುವಿನಿಂದ ಸಿರ ಕತ್ತರಿಸಲು ಬಂದ ಇದೇ ರಣರಂಗದಲ್ಲಿ ಬಾರಿಸಿ ಬಿಡೋನು ಮರಣ ಮೃದಂಗ. ಮಾರಾನ ಮುಳುದಾಗ ಏ ರಾಜೇಂದ್ರ, ಮರಣ ಮೃದಂಗ ಬಾರಿಸಲು ಬಂದ ನಿಮ್ಮಂತ ಮಲ್ಲ ಮರಿಗಳಲ್ಲ, ಮರುಭೂಮಿಯಲ್ಲಿ ಮರಣ ಹೋಮ ಮಾಡಿದ್ದಾನೆ ಈ ವಿಷಕಂಠ. ಮರಣ ಹೋಮ ಮಾರ ನಿಮ್ಮಂತ ವಿಷ ಸರ್ಪಗಳನ್ನು ರುದ್ರಭೂಮಿಯಲ್ಲಿ ಭದ್ರಗೊಳಿಸಲು ಶಿವಲೋಕದಿಂದ ಸಿಡಿಲಿನಿಂದ ಬಂದಿದ್ದಾನೆ. ಈ ಶಿವಲೋಕದಿಂದ ಸಿಡಿದು ಬಂದಿದ್ದಾನೆ ಈ ರಾಜಾದಿ ರಾಜೇಂದ್ರ. ರುದ್ರಭೂಮಿ ಲೇ ರಾಜೇಂದ್ರ, ನಿಮ್ಮಂತ ರಾಜಾದಿ ರಾಜೇಂದ್ರಗಳನ್ನು 21ನೇ ಶತಮಾನದಲ್ಲಿ ಎಷ್ಟು ನೋಡಿಲ್ಲ ಈ ವಿಷಕಂಠ. ಲೇ ರಾಜೇಂದ್ರ, ಸುಮ್ಮನೆ ಬಿಟ್ಟು ಕೊಟ್ಟು ಹೊರಟು ಹೋಗು ಇಲ್ಲಿಂದ. ಬಿಟ್ಟು ಕೊಟ್ಟು ಹೊರಟು ಹೋಗಲಿಕ್ಕೆ ನಾನೇನು ಹೇಳಿಯಲ್ಲ. ಎಂತ ಸ್ತ್ರೀಯರನ್ನ ಮಸ್ತಕದ ಮೇಲೆ ಹೊತ್ತು ರಣರಂಗದಲ್ಲಿ ಸಡ್ಡು ಹೊಡೆದು ರೊಂಡ ಕಡೆದು ರಕ್ತ ತಿಲಕವನ್ನು ಧರಿಸಿ ಕದನದಲ್ಲಿ ಗೆದ್ದ ತೀರ ವೀರನೆಂದು ಬಿರುದು ಪಡೆದವನು ಈ ರಾಜೇಂದ್ರ. ವೀರ ಏ ರಾಜೇಂದ್ರ, ವೀರರನ್ನು ಹಾರಾಡಿದ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ ಮಣ್ಣಿನಲ್ಲಿ ಮಣ್ಣಾಗಿ ಮಾಡಿದರು ತೆರೆಯಲ್ಲಿ. ಅದನ್ನೇ ಹರಿಯದೆ ನನಗೆ ಎದುರಾದರೆ ಸತ್ತು ಸಮಾಧಿ ಸೇರುವೆ ಈ ವಿಷಕಂಠನ ಕೈಯಲ್ಲಿ. ಏ ವಿಷಕಂಠ, ಆದಿಶೇಷನ ಅವತಾರದಾದ ಈ ರಾಜೇಂದ್ರನನ್ನು ಸಮಾಧಿ ಸೇರಿಸುವವರೆಗೆ ಸುಮ್ಮನಿರಲು ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಎಂಡೋಸುಗಳ ಹಾಲು ಕುಡಿಯುವ ಕೊಬ್ಬಿದ ಕರಿ ಚಿರಿತೆ ಇದು. ಚಿರಿತೆ ಏ ರಾಜೇಂದ್ರ, ಕರು ಚಿರಿತೆಗಳು ಆಕ್ರೋಶದ ಹಿಡಿಯಲ್ಲಿ ಸಿಕ್ಕು ಸತ್ತು ಹೋಗಿದ್ದಾವೆ. ಅದರಂತೆ ಎಗರಿ ಬಂದರೆ ನನ್ನ ಕೈಯಲ್ಲಿ ಸತ್ತು ಸಮಾಧಿ ಸೇರುವೆ ಈ ವಿಷಕಂಠನ ಕೈಯಲ್ಲಿ. ಲೇ ವಿಷಕಂಠ, ನಿಮ್ಮಂತ ವಿಷ ಸರ್ಪಗಳ ಪಟ ಉಳಿಸಲು ಆ ಘೋರ ತಪಗೈದು ಬಂದಿದ್ದಾನೆ ಗುಡುಗು ಹೊಡೆದ ಗರುಡನಾಗಿ. ಗುಡುಗು ಹೊಡೆದ ಗರುಡ ಏ ಗರುಡ ಗರುಡ ಎಂದ ಗುಡುಗಿದರೆ ಗುಂಡಿಗೆ ಗುಂಡಿಟ್ಟು ಕೊಂದು ಗುಂಡು ತೋಡಿ ಗುಡಿ ಕಟ್ಟಿ ಬಿಡುವೆ ಈ ಅರಗಾಯಗೊಂಡ ಘಟ ಸರ್ಪ. ಲೇ ವಿಷಕಂಠ, ಕೆಳಗಿಳಿಸು ನಿನ್ನ ಪಟಾಕಿ ಪಿಸ್ತೂಲನ್ನು. ಲೇ ವಿಷಕಂಠ, ಈ ಗಂಡಗೊಡೆಯಲ್ಲಿ ಎಂದಿಗೆ ಲಕ್ಷ್ಮಣ ಗೆರೆ ಎಳೆಯಿವೆ. ಅಂದು ಸೀತೆಗಾಗಿ ಲಕ್ಷ್ಮಣ ಗೆರೆ ಎಳೆದ, ಎಂದು ಈ ಸ್ತ್ರೀಗಾಗಿ ನಾನು ಗೆರೆ ಎಳೆದಿದ್ದೇನೆ. ನಿನ್ನಲ್ಲಿ ಗಂಡ ಸ್ಥಳದ ಗುಂಡಿಗೆ ಇದ್ದರೆ ಇದನ್ನು ದಾಟಿ ಬಂದು ಇವಳನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು. ಇದೇ ಈ ರಾಜೇಂದ್ರನ ಸವಾಲ್. ಸವಾಲ್ ಲೇ ರಾಜೇಂದ್ರ, ಈ ನಿನ್ನ ಸವಾಲಿಗೆ ಜವಾಬ್ ಕೊಡಲು ಮುಂದೆ ಪ್ರಕಾಶ್ ಕುಮಾರ್ ಎಫ್ ಪೂಜಾರಿ ಅವರು ಕವಿಗಳಾದ ರಚಿಸುತ್ತಿರುವ ನಾಟಕದಲ್ಲಿ ಕಲಾನಾಯಕನಾಗಿ ಬಂದು ಇದ ಸೇರಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷಕಂಠನೇ ಅಲ್ಲ. ಬಾರ್ತೀನಿ ರೂಪ, ಬಾರ್ತೀನಿ. ಹೋಗಲೇ ಹೋಗು. ಅದೇ ನಾಟಕದಲ್ಲಿ ಕಥಾನಾಯಕನಾಗಿ ಬಂದು ನಿನ್ನ ಶಿರ ಕತ್ತರಿಸದಿದ್ದರೆ ನನ್ನ ಹೆಸರು ರಾಜೇಂದ್ರನೇ ಅಲ್ಲ. ಹಾ, ನಾನಿನ್ನ ಬರ್ತೇನೆ. ನೋಡಿ, ಈ ಕಾಮಕನಿಂದ ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಹಾ, ಅಪಾಯಕಾರ ಸ್ಥಿತಿಯಲ್ಲಿರುವ ಪ್ರತಿಯೊಂದು ಹೆಣ್ಣಿನನ್ನು ಕಾಪಾಡುವುದು ಗಂಡಸಿನ ಧರ್ಮ. ನಾನಿನ್ನು ಬರ್ತೇನೆ. ನಿಲ್ಲಿ ರಾಜನ್, ನಿಲ್ಲಿ. ಏಕೆ ಮೇಡಮ್? ನೋಡಿ, ನನಗೆ ಮೇಡಮ್ ಅಂತ ಕರಿಬೇಡಿ. ನಾನು ಈ ಊರ ಅಗರ್ಭ ಶ್ರೀಮಂತ ನರನಾಗರನ ತಂಗಿ ರೂಪ ಅಂತ. ಜಸ್ಟ್ ರೂಪ ಅಂತ ಕರೀರಿ, ಅಷ್ಟೇ ಸಾಕು. ಸರಿ ರೂಪ, ಇವಾಗ ನನ್ನಿಂದ ಏನಾಗಬೇಕಾಗಿದೆ? ರಾಜನ್,
ನಿಮ್ಮ ಧೈರ್ಯ ಶೂರತನಕ್ಕೆ ನಾನು ಮನಸ್ಸತ್ತು ಹೋಗಿದ್ದೇನೆ. ಐ ಲವ್ ಯು ರಾಜೇಂದ್ರ, ಐ ಲವ್ ಯು. ನೋಡಿ, ನೀವು ಆಕಾಶ, ನಾನು ಭೂಮಿ, ನಿಮಗೂ ನಮಗೂ ಎಲ್ಲಿ ಹೊಂದಾಣಿಕೆ? ನೋಡಿ, ನಿಮ್ಮ ಪ್ರೀತಿ ಪ್ರೇಮಕ್ಕೆ ಅದ್ಯಾವುದೋ ದೊಡ್ಡದಲ್ಲ. ಒಟ್ನಲ್ಲಿ ಹೇಳ್ಬೇಕಾದ್ರೆ ನಿಮ್ಮನ್ನ ಬಿಟ್ಟಿರುವಷ್ಟು ಶಕ್ತಿ ನನಗಿಲ್ಲ ರಾಜೇಂದ್ರ. ದಯವಿಟ್ಟು ಹೇಗಾದ್ರೂ ಮಾಡಿ ಇಲ್ಲ ಅನ್ಬೇಡಿ, ಪ್ಲೀಸ್ ಒಪ್ಕೊಳ್ಳಿ. ಆಯ್ತು, ಈ ದುರ್ಗಾಮಯತಿಯ ಅನುಗ್ರಹ ಹೇಗಿದೆ ಹಾಗೆ ಆಗಲಿ. ಐ ಲವ್ ಯು ರೂಪಾ, ಐ ಲವ್ ಯು. ಐ ಲವ್ ಯು ರಾಜೇಂದ್ರ, ಐ ಲವ್ ಯು. कर्मोची भंजन सर सोचाए ಹಾ ರೂಪ, ಬಾ ಮನೆಯವರೆಗೂ ಬಿಟ್ಟು ಹೋಗುವೆ. ಆಯ್ತು, ಬನ್ನಿ ರಾಜೇಂದ್ರ, ಹಾಗೆ ಮಾತನಾಡುತ್ತಾ ಹೋಗೋಣ.
ನರನಾಗ ನೀನು ಮಾಡುತ್ತಿರುವ ಮೋಸದ ಮಾಯ ಕುತಂತ್ರಕ್ಕೆ ಇಂದು ನಾನು ಪ್ರತಿತಂತ್ರ ಹೆಣದು ಹಣ ಚಿನ್ನವನ್ನು ದೋಚಿಕೊಂಡು ಹೋಗಲು ನಿನ್ನ ದೈತ್ಯ ಸದನೆಗೆ ಧಾವಿಸಿ ಬಂದಿರುವುದು ಯಾಕೆ ಗೊತ್ತಾ? ನೀವು ಬಡವರಿಗೆ ಹಣ ಕೊಟ್ಟು ಆ ಹಣಕ್ಕೆ ಬಡ್ಡಿ ಹಚ್ಚಿ ಬಡ್ಡಿಗೆ ಚಕ್ರಬಡ್ಡಿಯನ್ನು ವಸೂಲಿ ಮಾಡಿ ಮಹಾರಾಜನಂತೆ ಮೆರೆಯುತ್ತಿರುವ ಆ ಬಡವರ ಹಣವನ್ನು ಮರಳಿ ಅವರಿಗೆ ಒಪ್ಪಿಸಲು ಸಿದ್ಧನಾಗಿ ಬಂದಿರುವೆನು. ಕಣ್ಣ ಹಾಕಲು ಈಗ ಬರುವೆ ಹಣ ತುಂಬಿದ ರೂಮಿಗೆ. ನರನಾಗ, ಹೇಗಿದೆ ಈ ಗಂಡೆದೆಯ ಗರುಡನ ಕೈ ಕಡಕ? ಕದ್ದರೆ ರಕ್ತ ಚಂದನ ಶ್ರೀಗಂಧವನ್ನೇ ಕದಿಯಬೇಕು. ಲೂಟಿ ಮಾಡಿದರೆ ಇಡೀ ಇಡೀ ಲಕ್ಷ್ಮಿ ಭಂಡಾರವನ್ನೇ ಲೂಟಿ ಮಾಡಬೇಕು. ಇದೇ ಈ ಗಂಡೆದೆಯ ಗರುಡನ ಸ್ಪೆಷಾಲಿಟಿ. ಇವನು ನಮ್ಮ ಅರಮನೆಯಿಂದ ಏನೋ ದೋಚಿಕೊಂಡು ಹೋದಂತೆ ಕಾಣುತ್ತಿದೆ. ಮೊದಲು ಮಾಡಿ ಮೇಲೆ ನೋಡೋಣ. ಅಯ್ಯೋ, ಘಾತವಾಯಿತು. ಈ ಕದಿಮ ಕಳ್ಳ ಹಣ ಒಡವೆ ಎಲ್ಲವನ್ನು ದೋಚಿಕೊಂಡು ಹೋಗಿರೋನು. ನಾನು ಈಗ ಏನು ಮಾಡಲಿ? ಗಂಟೆ 4 ಆಗಿದೆ. ಹಾ, ಇನ್ಸ್ಪೆಕ್ಟರ್ ಮೊದಲೇ ಸಂದೀಪನಿಗೆ ಫೋನ್ ಮಾಡೋಣ. ಹಲೋ, ಇನ್ಸ್ಪೆಕ್ಟರ್ ಸಂದೀಪ್. ನಾನು ಶ್ರೀಮಂತ ನರನಾಗ. ಬೇಗ ಮನೆಗೆ ಬನ್ನಿ, ಇಲ್ಲೇ ವಿಚಾರಿಸಿ ಹೇಳುವೆ. ಆಯ್ತು, ಬೇಗ ಬನ್ನಿ. ಈ ನರನಾಗನ ಸರ್ಪಕೋಟೆಗೆ ಕಾಲಿಟ್ಟ ವ್ಯಕ್ತಿ ಯಾರಿರಬಹುದು? ಒಂದು ವೇಳೆ ಆ ವಿಷಕಂಠ ಆಗಿರಬಹುದೇ?
ಅವನು ಈ ರೀತಿ ಮಾಡಲು ಸಾಧ್ಯವಿಲ್ಲ. ಇನ್ನು ಯಾರಾಗಿರಬಹುದು? ಒಂದು ತಿಳಿಯದಾಗಿದೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸಂದೀಪ್, ವೆರಿ ಗುಡ್ ಮಾರ್ನಿಂಗ್. ಯಾಕೆ ಅರ್ಜೆಂಟ್ ಬರಲು ಹೇಳಿದ್ರಿ? ಸಂದೀಪ್, ಈಗ ಅರ್ಧ ಗಂಟೆ ಹಿಂದೆ ನಮ್ಮ ಮನೆಗೆ ನುಗ್ಗಿ ಬೆಲೆ ಬಾಳುವ ನಗದನ್ನು ದೋಚಿಕೊಂಡು ಹೋಗಿರೋನು ಆ ಕದಿಮ. ಸರ್, ಅವನು ಯಾರೆಂದು ಗುರುತು ಸಿಕ್ಕಿತಾ? ಇಲ್ಲ ಇನ್ಸ್ಪೆಕ್ಟರ್, ಅವನು ಅಪರಿಚಿತ ವ್ಯಕ್ತಿ ಇರುವನು. ಸರ್, ನಿಮಗೆ ಯಾರ ಮೇಲಾದರೂ ಸಂದೇಹವೇ? ಯಾರ ಮೇಲೆ ಇಲ್ಲ ಇನ್ಸ್ಪೆಕ್ಟರ್, ಆದ್ರೆ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬೆಳಗಾಗುವುದರೊಳಗೆ ನನ್ನ ಹಣ ನನಗೆ ತಲುಪಬೇಕು. ಆಯ್ತು ಸರ್, ಈಗಲೇ ಎಲ್ಲ ಚೆಕ್ ಪೋಸ್ಟ್ ಗಳಿಗೆ ಸರ್ಚ್ ಮಾಡಿಸುತ್ತೇನೆ. ನೀವೇನು ಚಿಂತಿಸದಿರಿ. ಒಳಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ. ಸರಿ ಇನ್ಸ್ಪೆಕ್ಟರ್. ನನಗೊಂದು ಸಂದೇಹವಿದೆ. ಹೇಳಿ ಸರ್, ಅದೇನಂತ? ಅವನು ನೋಡಿದರೆ ನಾಡಿನವನಲ್ಲ, ಕಾಡಿನವನು ಅನಿಸುತ್ತೆ. ಸರ್, ಇಷ್ಟು ಕ್ಲೀವ್ ಸಾಕು. ಸುತ್ತಲೂ ಅರಣ್ಯ ಪ್ರದೇಶವನ್ನು ಸುತ್ತಲೂ ಪೊಲೀಸ್ ಸರ್ಪಗಾಲವನ್ನು ನಿರ್ಮಿಸಿ ಅವನ ಜನ್ಮ ಜಾಲಾಡಿ ಬಿಡುತ್ತೇನೆ. ನಾನಿನ್ನು ಬರ್ತೇನೆ ಸರ್. ಈ ಇನ್ಸ್ಪೆಕ್ಟರ್ ನಂಬಿ ಕುಳಿತುಕೊಳ್ಳುವುದು ತರವಲ್ಲ. ಯಾಕೆಂದರೆ ಅವನು ಕದ್ದಿದ್ದು ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನ. ನಾನು ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಕಳೆದುಕೊಳ್ಳುವುದು ಖಚಿತ. ಇದನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು, ಅದನ್ನು ಮರಳಿ ಪಡೆಯಲೇಬೇಕು.